ಬೆಂಗಳೂರಿನಲ್ಲಿ ಈ ಬಾರಿ ಮಳೆಗಾಲ ಇದ್ರೂ ಕೂಡ ಈ ಸಮಯದಲ್ಲಿ ಜಲಕ್ಷಾಮ ಎದುರಾಗುತ್ತಾ ಅನ್ನುವಂತ ಯಕ್ಷ ಪ್ರಶ್ನೆ ಇದೆ. ಮುಂಗಾರು ಆರಂಭದಲ್ಲಿ ಈ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ. ಸೊ ಹಾಗಾಗಿ ಬೆಂಗಳೂರಿನ ಜನ ಈಗ ಆತಂಕದಲ್ಲಿದ್ದಾರೆ. ಆರಂಭದಲ್ಲಿ ಈ ರೀತಿಯ ಸಮಸ್ಯೆ ಆದರೆ ಏನು ಮಾಡೋದು ಅಂತ. ಸೊ ಮಳೆಗಾಲದಲ್ಲೂ ಬೆಂಗಳೂರಿಗೆ ಕಾದಿದೆಯಾ ಜಲಕ್ಷಾಮ ಅನ್ನೋದು. ಕೃಷ್ಣರಾಜ ಸಾಗರದಲ್ಲಿ ಕಾವೇರಿ ನೀರಿನ ಮಟ್ಟ ಈಗ ಪಾತಾಳಕ್ಕೆ ತಲುಪ್ತಾ ಇದೆ. ಸೊ ಬೆಂಗಳೂರಿಗೆ ತಿಂಗಳಿಗೆ 2.13 TMC ನೀರು ಬೇಕೇ ಬೇಕಾಗುತ್ತೆ. ಇದರಿಂದ ಬೆಂಗಳೂರಿಗೆ ನೀರಿನ ಸಮಸ್ಯೆಯ ಆತಂಕ ಎದುರಾಗ್ತಾ ಇದೆ. ಬೆಂಗಳೂರು ಜಲಮಂಡಳಿ ಇಂಜಿನಿಯರ್ಗಳಿಂದ ಈಗ ಮುನ್ನೆಚ್ಚರಿಕೆಯ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಸೊ ರಾಜಧಾನಿಗೆ ಅಗತ್ಯ ಇರುವಂಥ ನೀರಿನ ಬೇಡಿಕೆಯನ್ನು ಈಗ ಜಲಮಂಡಳಿ ಇಟ್ಟಿರುವಂಥದ್ದು. ಸೊ ಈಗ ಬೆಂಗಳೂರು ನಗರಕ್ಕೆ 1950 ದಶಲಕ್ಷ ಲೀಟರ್ ನೀರು ಬೇಕಾಗತ್ತೆ ಪ್ರತಿದಿನ. ಇಷ್ಟು ನೀರು ಆರಂಭದಲ್ಲಿ ಈ ರೀತಿಯ ಸಮಸ್ಯೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕಬಿನಿ ಆಗಿರ್ಬೋದು, ಕೃಷ್ಣರಾಜ ಸಾಗರದಲ್ಲಿ ನೀರಿನ ಮಟ್ಟ ಇಳಿಕೆ ಆಗಿರೋದ್ರಿಂದ ಈ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ. ಸೊ ಹಂಗಾಗಿ ಈಗ ಕುಡಿಯೋದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಕೊಡಿ ಅನ್ನುವಂಥ ವಿಚಾರಕ್ಕೆ ಬಂದಿರೋದು ಈಗ. ಸೊ ಹಂಗಾಗಿ ಕಾವೇರಿ ನೀರಾವರಿ ನಿಗಮ ಮೊರೆ ಹೋಗಿರೋದು. ಸೊ ರಾಜಧಾನಿಗೆ ಅಗತ್ಯ ಇರುವಂಥ ನೀರಿನ ಬೇಡಿಕೆಯನ್ನು ಇಟ್ಟಿದ್ದಾರೆ ಜಲಮಂಡಳಿ. ಸೊ ನಿತ್ಯ ಬೆಂಗಳೂರು ನಗರಕ್ಕೆ 1950 ದಶಲಕ್ಷ ಲೀಟರ್ ನೀರು ಪೂರೈಕೆ ಆಗಬೇಕು. ಸೊ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಕೊರತೆ ಇರೋದ್ರಿಂದಾಗಿ ಈ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ. ಆರಂಭದಲ್ಲಿ ಈ ರೀತಿಯ ಸಮಸ್ಯೆ, ಮುಂಗಾರು ಆರಂಭ ಇದು. ಈ ಬಾರಿ ಮುಂಗಾರು ಮಳೆ ಇಲ್ಲ ಅಂತ ಹೇಳಿದ್ರೆ ಇದನ್ನು ಹೇಗೆ ಸರಿ ಮಾಡೋದು ಅನ್ನೋದು, ಇದಕ್ಕೆ ಹೊಣೆ ಯಾರು ಅನ್ನುವಂಥ ಪ್ರಶ್ನೆಯೇ ಬರೋದಿಲ್ಲ. ಪ್ರಾಕೃತಿಕ, ಏನೂ ಮಾಡೋಕ್ಕಾಗಲ್ಲ. ಬಟ್ ಇರೋದನ್ನು ನಾವು ಸರಿ ಮಾಡ್ಕೋಬೇಕಾಗತ್ತೆ. ಮಳೆ ಇಲ್ಲ ಅಂತ ಹೇಳಿದ್ರೆ ಇರುವಂಥ ನೀರನ್ನು ಯಾವ ರೀತಿಯಾಗಿ ಬಳಕೆ ಮಾಡಬೇಕು, ಅದನ್ನು ಯಾವ ರೀತಿಯಾಗಿ ಮಿತವಾಗಿ ಬಳಕೆ ಮಾಡಿಕೊಳ್ಬೇಕು ಅನ್ನುವಂಥ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಕಬಿನಿ ಮತ್ತು ಕೃಷ್ಣರಾಜ ಸಾಗರದಲ್ಲಿ ನೀರಿನ ಮಟ್ಟ ಇಳಿಕೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆರಂಭದಲ್ಲಿ ಈ ರೀತಿಯ ಗಂಡಾಂತರ ಎದುರಾಗ್ತಾ ಇದೆ. ಸಾಕಷ್ಟು ಸಮಸ್ಯೆ ಎದುರಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಅಂದರೆ ಅನಾವಶ್ಯಕವಾಗಿ ನೀರು ಪೋಲಾಗಬಾರ್ದು, ನೀರನ್ನು ಬಳಕೆ ಮಾಡಬಾರ್ದು. ಸದ್ಯಕ್ಕೆ ಕುಡಿಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟಕ್ಕೆ ಬಳಕೆ ಆದರೆ ಸಾಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಬೆಂಗಳೂರು ಜನ ಇದ್ದಾರೆ. ಸೊ ಈ ರೀತಿಯ ಪರಿಸ್ಥಿತಿಗೆ ಬಂದಿರೋದು. ಮುಂದೆ ಮಳೆ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಬಟ್ ಈ ಮಂತ್ ಅಂತ ಬಂದಾಗ ಜೂನಲ್ಲಿ ಮಳೆ ಆಗಬೇಕಾಗಿತ್ತು, ಮಳೆ ಆಗಿಲ್ಲ. ಜುಲೈ ಏನಾಗುತ್ತೋ ಗೊತ್ತಿಲ್ಲ. ಆರಂಭದಲ್ಲಿತ್ತು ಜೂನ್ ಎಂಟ್ರಿ ಚೆನ್ನಾಗಿತ್ತು, ಈಗ ಹೋಗ್ತಾ ಹೋಗ್ತಾ ಮಳೆ ಕಡಿಮೆ ಆಗ್ತಾ ಇದೆ. ಸೊ ಹಂಗಾಗಿ ಈ ರೀತಿಯ ಸಮಸ್ಯೆ ಇರುವಂಥ ಹಿನ್ನೆಲೆಯಲ್ಲಿ ಈಗ ಮಿತವಾಗಿ ನೀರನ್ನು ಬಳಸುವಂಥ ಪರಿಸ್ಥಿತಿ. ಇದು ಮುಂಗಾರು ಮಳೆ ಆರಂಭದಲ್ಲೂ ಕೂಡ ಈ ರೀತಿ ಸಮಸ್ಯೆ ಆಗ್ತಾ ಇದೆ. ಈ ಬಾರಿ ಮಳೆ ಅಂದ್ಕೊಂಡಂಗೆ ಆಗಲ್ಲ ಅಂತ ಸಮಸ್ಯೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ರೀತಿಯಾಗಿ ಜಲಮಂಡಳಿ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಇಡೀ ಬೆಂಗಳೂರಿಗೆ ಎಷ್ಟು ನೀರು ಬೇಕಾಗತ್ತೆ ಅಷ್ಟು ನೀರನ್ನು ಪೂರೈಕೆ ಮಾಡಬೇಕು, ಹಾಗಾಗಿ ನೀರು ಬೇಕು ಅನ್ನೋದು ಈ ಒಂದು ಬೇಡಿಕೆ.